ನಮಸ್ಕಾರ ಬಲ್ದೀವ್ರವ್ರೆ, ನಮಸ್ಕಾರ ಜನಾರ್ದನ್ ಸರ್. ನಮಸ್ಕಾರ. 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 ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಧನ್ಯವಾದ ಸರ್. ನೀವು ಶುಭಾಶಯಗಳು. ನಿಮಗೂ ಶುಭಾಶಯಗಳು. ನಿಮಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ನಿಮಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ವೆರಿ ಗುಡ್. ಲೈಕ್ ದಟ್. ವೇರ್ ಆರ್ ಯು ಸರ್? ಎಸ್ಟರ್ಡೇ ನಿನ್ನೆ ನಾನು ಸದ್ಗುರು ಇವೆಂಟ್ ಹೋಗಿದ್ದೆ. ಇವೆಂಟ್ಗೆ ಹೋಗಿದ್ದೆ. ಹ್ಯಾಡ್ ಗಾನ್. ಹೋಗಿದ್ದೆ. ನೆನ್ನೆ ಎಲ್ಲಿ ಹೋಗಿದ್ರಿ? ಈಗ ಹೇಳಿ ಇನ್ನೊಂದ್ಸರಿ. ನೆನ್ನೆ ಎಲ್ಲಿ ಹೋಗಿದ್ರಿ? ಸಾರಿ ಸರ್, ನೆನ್ನೆ ಎಲ್ಲಿ ಹೋಗಿದ್ರಿ? ನಿನ್ನೆ ಸದ್ಗುರುಗೆ ಹೋಗಿದ್ದೆ. ಗುಡ್. ಅಭಿರು ನಮಸ್ಕಾರ. ರಾಮಚಂದ್ರನ್ ಸರ್ ನಮಸ್ಕಾರ. ನಮಸ್ಕಾರ. ರಾಮನವಮಿ ಶುಭಾಶಯಗಳು. ರಾಮನವಮಿ ಹಬ್ಬದ ಶುಭಾಶಯಗಳು ತಮಗೂ ಕೂಡ. ನಮಸ್ಕಾರ ಜನಾರ್ದನ್ ಸರ್. ನಮಸ್ಕಾರ ರಾಮಚಂದ್ರನ್ ಅವರು. ನಮಸ್ಕಾರ ಅಭಿರು. ನಮಸ್ಕಾರ ಎಲ್ಲರಿಗೂ. ಈಗ ಇವತ್ತು ಸ್ವಲ್ಪ ಬೇರೆ ಪದಗಳು ಕಲ್ತ್ಕೊಳ್ಳೋಣ. ಹತ್ತಿರ, ದೂರ. ಹತ್ತಿರ ಮೀನ್ಸ್ ನಿಯರ್, ದೂರ ಫಾರ್. ಮೇಲೆ ಅಪ್, ಡೌನ್ ಕೆಳಗೆ. ಅಪ್ ಮೇಲೆ, ಡೌನ್ ಕೆಳಗೆ. ಹತ್ತಿರ HATTIRA ಹತ್ತಿರ. ನಿಯರ್, ಫಾರ್ FAR. ದೂರ DOORA ದೂರ. ಅಪ್ ಮೇಲೆ MELE ಮೇಲೆ. ಡೌನ್ ಕೆಳಗೆ KELIGE ಕೆಳಗೆ. ಕೆಳಗೆ, ಅಪ್ ಅಂಡ್ ಡೌನ್. ಸೌರಭ್ರವರೇ, ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ SOURABH ಸೌರಭ್ ಸರಿನಾ ತಪ್ಪಾ? ಹೌದು. ಸರಿ. ಲೈಕ್ ದಟ್. ಅಭಿರೂಪ್ ABROOP
HIROOP ನಿಮ್ಮ ಸ್ಪೆಲ್ಲಿಂಗ್ ಸರಿನಾ ತಪ್ಪಾ? ಸರಿ ಸರಿ ಸರ್. ಲೈಕ್ ದಟ್. ಇದು ಕಾಫಿನಾ ಟೀನಾ ಸರಿನಾ ತಪ್ಪಾ? ಲೈಕ್ ರೈಟ್ ಆರ್ ರಾಂಗ್ ವಿ ಯೂಸ್ ನ Okay. ಸರಿನಾ ತಪ್ಪಾ? ಸರಿನಾ ತಪ್ಪಾ? ರೈಟ್ ಆರ್ ರಾಂಗ್? ನಿಮ್ಮ ಹೆಸರು ಸೌರಭ್ ಮಿಶ್ರಾ ಸರಿನಾ ತಪ್ಪಾ? ಸರಿನಾ? ಸರಿ ಸರಿ. ಸರಿ. When you are asking question, sarina tappa, you should ask. When you are Okay. telling answer, sari. If it is the Okay. wrong, tappu. Abhirup, ತಪ್ಪು. ನಿಮ್ಮ ಹೆಸರು ಅಭಿರೂಪ್ ಮುಖರ್ಜಿ ಸರಿನಾ ತಪ್ಪಾ? ತಪ್ಪ. ತಪ್ಪು ತಪ್ಪು. ತಪ್ಪು. ತಪ್ಪು ತಪ್ಪು. ಹಾ ಸರಿ ಯಾವುದು? ಅಭಿರೂಪ ಚಟರ್ಜಿ. ಚಟರ್ಜಿ ಸರಿ. ಸರಿ. ಅಭಿರೂಪ್ ಮುಖರ್ಜಿ ತಪ್ಪು. ಅಭಿರೂಪ್ ಮುಖರ್ಜಿ ತಪ್ಪು, ಅಭಿರೂಪ್ ಚಟರ್ಜಿ ಸರಿ. ಸರಿ, ವೆರಿ ಗುಡ್. ಈ ಕೇಳಿ ಬಲ್ದೀಪ್ ಅವ್ರು ಕೇಳಿ, ಯು ಟೆಲ್ ಹಿಸ್ ನೇಮ್ ರಾಂಗ್ ಅಂಡ್ ಆಸ್ಕ್ ಹಿಮ್ ಸರಿನಾ ತಪ್ಪಾ ಅಂತ. ಬಲದೀಪ್ ರವರೇ, ನಿನ್ನ ಹೆಸರು ಬಲದೀಪ್ ಠಾಕೂರ್ ಸರಿನಾ ತಪ್ಪಾ? ತಪ್ಪ? Baldeep is not there. You ask Saurabh sir then. Baldeep is, I think, busy. Saurabh Ravare. Ask Ravindran sir or Ramachandran sir. Ram. Namaskara Ramachandran sir. Ravare. Namaskara Aarti Ravare. Everybody is busy in Ramnagar. I am there, Avirup. Let's talk. See in Ramanomi, Abhirup. ನಮಸ್ಕಾರ Yeah, yeah. ಸೌರಭ್ ರವರೇ. ನಮಸ್ಕಾರ ಅವಿರೂಪ್ ರವರೇ. ನಿಮ್ಮ ಹೆಸರು ಸೌರಭ್ ಸಿಂಗ್ ಸರಿನಾ ತಪ್ಪ? ತಪ್ಪು ಅವಿರೂಪ್ ರವರೇ. ನಮ್ಮ ಹೆಸರು ಸೌರಭ್ ಮಿಶ್ರಾ. ಹೌದಾ? Abhirup, did you try ಮಾಡಿದ್ರಾ? ಹೌದಾ ಸರ್? ಆಯ್ತು. ಹೌದು 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 ಸರ್. ಹೌದು ಹೌದು. ಓಕೆ. ಹೌದಾ ಇಸ್ ಕ್ವಶನ್. ನಮ್ಮ ಮನೆ ಮೆಜೆಸ್ಟಿಕ್ಗೆ ಹತ್ತಿರ ಇದೆ. ನಿಮ್ಮ ಮನೆ ಮೆಜೆಸ್ಟಿಕ್ಗೆ ದೂರ ಇದೆ. ನಿಯರ್, ಫಾರ್. ಮೈ ಹೋಮ್ ಈಸ್ ನಿಯರ್, ಯುವರ್ ಹೋಮ್ ಈಸ್ ಫಾರ್. ನಮ್ಮ ಮನೆ ಮೆಜೆಸ್ಟಿಕ್ಗೆ ಹತ್ತಿರ, ನಿಮ್ಮ ಮನೆ ಮೆಜೆಸ್ಟಿಕ್ಗೆ ದೂರ. ನಮ್ಮ ಮನೆ ಮೆಜೆಸ್ಟಿಕ್ಗೆ ಹತ್ತಿರ and then ದೂರ. ನಿಮ್ಮ ಮನೆ ಮೆಜೆಸ್ಟಿಕ್ಗೆ ದೂರ. ದೂರ. ಓಕೆ. ಮೈ ಹೌಸ್ ಈಸ್ ವೆರಿ ನಿಯರ್ ಟು ಮೆಜೆಸ್ಟಿಕ್, ಯುವರ್ ಹೌಸ್ ಈಸ್ ಫಾರ್ ಫ್ರಮ್ ಮೆಜೆಸ್ಟಿಕ್. ಸೌರಭ್ ಸರ್ ಹೇಳಿ. ನಮ್ಮ ಮನೆ ಮ್ಯಾಜೆಸ್ಟಿಕ್ಗೆ ಹತ್ತಿರ. ನಮ್ಮ ಮನೆ ಮೆಜೆಸ್ಟಿಕ್ಗೆ ಹತ್ತಿರ. ಅಭಿರೂಪ್ ಮನೆ ಮೆಜೆಸ್ಟಿಕ್ಗೆ ದೂರ. ನೈಸ್, ವೆರಿ ನೈಸ್. ಅಭಿರೂಪ್ ಟ್ರೈ. ಈಗ ಬಲ್ದೀಪ್ ಟ್ರೈ ಮಾಡಿ. I can try. ಆರ್ತಿ ಮೇಡಮ್ ಟ್ರೈ ಮಾಡಿ. ಆರ್ತಿ ಮೇಡಮ್ ಟ್ರೈ. ಸಜೆಸ್ಟ್ ಮಾಡಿ ಸರ್. ಓಕೆ. ಆರ್ತಿ ಅವರು. ನಿಮ್ಮ ಮನೆ ಮೆಜೆಸ್ಟಿಕ್ಗೆ ಹತ್ತಿರ, ಸೋಮ್ ಮನೆ ಮೆಜೆಸ್ಟಿಕ್ಗೆ ನೀರ. ದೂರ ದೂರ ದೂರ. ದೂರ. ಓಕೆ. ಸೋಮ್ ನೀವು ಟ್ರೈ ಮಾಡಿ. ಓಕೆ ಸರ್. ನಮಸ್ಕಾರ ಎಲ್ಲಿಗರು. ನಮ್ಮ ಮನೆ ಮೆಜೆಸ್ಟಿಕ್ಗೆ ಹತ್ತಿರ. ಹತ್ತಿರ. HATTIRA. ಹತ್ತಿರ. ನಮ್ಮ ಮನೆ ಮೆಜೆಸ್ಟಿಕ್ಗೆ ಹತ್ತಿರ. ಅಭಿರೂಪ್ ಮನೆ
ಮೆಜೆಸ್ಟಿಕ್ ಗೆ ದೂರ. ವೆರಿ ನೈಸ್, ವೆರಿ ನೈಸ್. ಬಲ್ದೀಪ್, ನೀವೀಗ ಟ್ರೈ ಮಾಡ್ಬೋದಾ? ನಮ್ಮ ಹಾ, ಮನೆ ಹೇಳಿ. ಹಾ. ನಮ್ಮ ಮನೆ ಜಯನಗರಗೆ ಹತ್ತಿರ. ಹ್ಮ್ ಅಭಿರೂಪ್ ಮನೆ ಬೋಮ್ಸಂದ್ರಗೆ ದೂರ. ವೆರಿ ನೈಸ್, ವೆರಿ ನೈಸ್. ರಾಮಚಂದ್ರನ್ ಸರ್, ನೀವು ಟ್ರೈ ಮಾಡ್ಬೋದಾ? ನಮ್ಮ ಮನೆ ಇಂದಿರಾ ನಗರಗೆ ಹತ್ತಿರ. ಇಂದಿನ ನಗರಕ್ಕೆ ಕೆ ಹತ್ತಿರ. ಹ್ಮ್ ಬಲ್ದೇವ್ ಮನೆ ಇಂದಿರಾ ನಗರಕ್ಕೆ ದೂರ. ವೆರಿ ನೈಸ್, ವೆರಿ ನೈಸ್. Another thing, another word I will tell you. ಸೌರಭ್, ನೆನ್ನೆ ಕ್ಲಾಸಿಗೆ ಬಂದಿಲ್ಲ, ಏನಾಯ್ತು? ನಾನು ಸಾರಿ, ಯು ಆರ್ ಸ್ಪೀಕಿಂಗ್ ಆನ್. ನೆನ್ನೆ ನೀವು ಕ್ಲಾಸಿಗೆ ಬಂದಿಲ್ಲ, ಏನಾಯ್ತು? ವಾಟ್ ಹ್ಯಾಪನ್? ಏನಾಯ್ತು? ವಾಟ್ ಹ್ಯಾಪನ್? ಏನಾಯ್ತು? ನಾನು ನಿನ್ನೆ ಈವೆಂಟ್ಗೆ ಹೋಗಿದ್ದಿ. ಅಭಿರೂಪ್, ಹೋದ ವಾರ ನೀವು ಕ್ಲಾಸಿಗೆ ಬಂದಿಲ್ಲ, ಏನಾಯ್ತು? ವಾಟ್ ಹ್ಯಾಪನ್? ನೀವು ನಿನ್ನೆ ಪಾರ್ಟಿಗೆ ನಾನು ನಾನು ನೀನು. ಹ್ಮ್ ನಾನು ಹೋದ ವಾರ ಪಾರ್ಟಿಗೆ ಹೋಗಿದ್ದೀರ. ಆರ್ತಿ, ನೆನ್ನೆ ಹೋಮ್ವರ್ಕ್ ಮಾಡಲಿಲ್ಲ, ಏನಾಯ್ತು? Repeat again, sir. Sir, will you repeat ಆರ್ತಿ, again? ನೆನ್ನೆ ಹೋಮ್ವರ್ಕ್ ಮಾಡಲಿಲ್ಲ, ಏನಾಯ್ತು? ವಾಟ್ ಹ್ಯಾಪನ್? ವೈ ಯು ಡಿಡ್ಂಟ್ ಡೂ ದ ಹೋಮ್ವರ್ಕ್? ವಾಟ್ ಹ್ಯಾಪನ್? Sir, Sir, this question makes me feel like I'm in a classroom, teacher coming and asking everyone, you did Yeah. So that's why Aarti also confused. what happened when sir had given homework. Okay, so Sorry, sir. Go ahead, Aarti. Sorry. Sir, I will say next time. Aarti, Hello, sir. yesterday Because, sir, because I am busy. ಏಕೆಂದ್ರೆ ನಾನು ಬ್ಯುಸಿ ಇದ್ದೆ. ಏಕೆಂದ್ರೆ, sir, ಏಕೆಂದ್ರೆ ನಾನು ಬಿಸಿ ಅಂದ್ರೆ ಏಕೆಂದ್ರೆ ಬಿಜಿ ತಂದ್ರೆ. ನಾಟ್ ತೊಂದ್ರೆ. ಐ ಥಿಂಕ್ Give me 1 second. Little disturbance is happening. I will put Bluetooth, please. I am with my village with the entire family. Oh, So big noise is ಬಹಳ going on. ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ. you are having fun there and still dedicating this time. Lot of fun. This is Lot of Gana Bajana, Thank you, this sir. is really good. dance, village food, that too firewood food. Wow. So
entire family gather, sisters, brother-in-laws, father, mother, brother, and more than 25 people. Imagine, no bed, nothing, sleeping on mat. Uh, uh, a real enjoying fun. Janardhan Uh, sir, Food always good, sir. Always good. ನೀವು ಡೆಡಿಕೇಶನ್ ತುಂಬಾ ಚೆನ್ನಾಗಿದೆ. ಯಾಕೆ ಸರ್? ನಿಮ್ಮ ಎಲ್ಲಿಗೆ? ಊರು ಎಲ್ಲಿ ಸರ್? ನಮ್ಮ ಊರು ಅಕ್ಕಲಾಪುರ. I born over there. It is a remote village. Even today in my village there is no bus. Oh, Even today, only in my village, only more than 50, 60 houses. I born over there. Some years I was there. Then I moved to now near to Bangalore. So, but we have land, everything, agriculture, everything. So, so we have, even today we come often every month, once in a we'll come and go. If I have to Because ask, it is near, so ಅದು ಹತ್ತಿರ, ಬೆಂಗಳೂರಿಂದ ದೂರ. ಬ್ಯಾಂಗ್ಳೂರಿಂದ ದೂರ. ಬೆಂಗಳೂರಿಂದ ದೂರ 90 kilometers. ಡಿಸ್ಟ್ರಿಕ್ಟ್ 90 kilometers. ಎಂದು ಡಿಸ್ಟ್ರಿಕ್ಟ್? ತುಮಕೂರು district. ತುಮಕೂರು district. Okay. Tumkur is the biggest district. Around 11 blocks are there. Highest population in Karnataka. Big district. ಪ್ರತಾಪ್ ಈಗ ಬಂದ್ರ? ಸ್ವಲ್ಪ ಲೇಟ್ ಆಗಿದೆ ಸರ್. ಲೇಟ್ ಆಗಿದೆ. ಯಾಕೆ, ಏನಾಯ್ತು? ನಾನು ಲೇಟ್, ಐ ಗಾಟ್ ಅಪ್ ಲೇಟ್, ಸಮಥಿಂಗ್ ದಟ್ ಐ ಲೇಟ್ ಆಗಿ ಎದ್ದೆ. ಲೇಟ್ ಆಗಿ ಇದ್ದೆ. ಎದ್ದೆ ಸಾರಿ, ಲೇಟ್ ಆಗಿ ಎದ್ದೆ. ಎಸ್. ಓಕೆ, I will put boots. ಸರ್ ನಾನು ತಡವಾಗಿ ಇದೆ, ರೈಟ್? ತಡವಾಗಿ ಅವ್ರು ಲೇಟ್ ಆಗಿ ತಡವಾಗಿ ಎದ್ದೆ. Can you hear me? Yes, sir. Echoing. Yeah. Wait. I am joined with two. Now, is it clear? yes. Yeah. Thank you. Sorry for disturbance. 25 people, because of me, they could not suffer. So I closed all many doors. No Okay. worries. Thank you so much. Near, far, attira, dura. Yenaitu, what happened? This is another word. What happened? So usually we'll say, no, yesterday you're supposed to come. You didn't come to the party. What happened? You didn't come to school. What happened? ನೀನು ಟಿಫನ್ ಮಾಡ್ಲಿಲ್ಲ, ಏನಾಯ್ತು? ವಾಟ್ ಹ್ಯಾಪನ್? Usually what happened, use the common phenomena, people will ask this question. Means another word, illi.
ಇಲ್ಲಿ, here. Come here. ಬನ್ನಿ ಇಲ್ಲಿ. ಬನ್ನಿ ಇಲ್ಲಿ. Please use these words. Here. Here means ಇಲ್ಲಿ. There means ಅಲ್ಲಿ. So here means ಇಲ್ಲಿ. There means ಅಲ್ಲಿ. ಬನ್ನಿ ಇಲ್ಲಿ. ಹೋಗಿ ಅಲ್ಲಿ. ಪ್ರತಾಪ್ ಬನ್ನಿ ಇಲ್ಲಿ. ಸೌರಭ್ ರವರೇ ಹೋಗಿ ಅಲ್ಲಿ. Okay. ಹೋಗಿ ಅಲ್ಲಿ. ಅಭಿರೂಪ್ ಬನ್ನಿ ಇಲ್ಲಿ. ಸೌರಭ್ ಹೋಗಿ ಅಲ್ಲಿ. So usually for son, daughter, ಮಗಳೇ ಬನ್ನಿ ಇಲ್ಲಿ. ಮಗನೇ ಹೋಗಿ ಅಲ್ಲಿ. So like this. Going here and there. Opposite word. ಇಲ್ಲಿ ಅಲ್ಲಿ. ಇಲ್ಲಿ ಅಲ್ಲಿ. Here and there. I ಇಲ್ಲಿ. ALLI ಅಲ್ಲಿ. There. Here, there. Here, there. Come here, go there. Yes, thanks Pratap. So this is the another word you need to practice. Already I said that sarina tappa. ಸರಿನಾ ತಪ್ಪ? ಸರಿನಾ ತಪ್ಪ? ರೈಟ್ ಆರ್ ರಾಂಗ್? ಸರಿನಾ ತಪ್ಪ? ದಿಸ್ ಈಸ್ ಅನದರ್ ಒನ್. APPA or ಸರಿ. ಸರಿನಾ ತಪ್ಪ? THA ಬೇಡ ಪ್ರತಾಪ್, TA ಬರಿ ಸಾಕು. ತಪ್ಪ. ಫ್ರೆಂಡ್ ಏನಂತ ಕರಿತೀವಿ? ಫ್ರೆಂಡ್ ನ ಮಿತ್ರ, ಸ್ನೇಹಿತರೆ, ಸ್ನೇಹಿತ. In Kannada, friend is a common gender, no? Friend is a common gender. Snehita is a male. Snehite female. Snehita male, snehite female. But friend is a common gender in English. But in Kannada, snehita, snehite. ಗೆಳೆಯ, ಗೆಳತಿ. ಗೆಳೆಯ is male, ಗೆಳತಿ is a female. ಗೆಳೆಯ, ಗೆಳತಿ. ಪ್ರತಾಪ್, ಅಭಿರೂಪ್ is ನಿಮ್ಮ ಸ್ನೇಹಿತ. ಆರತಿ ನಿಮ್ಮ ಸ್ನೇಹಿತೆ. ಪ್ರೀತಿ ನಿಮ್ಮ ಸ್ನೇಹಿತೆ. ಸೌರಭ್ ನಿಮ್ಮ ಸ್ನೇಹಿತ. You please. Thank you. Mane means what? Mane? House. Very good. House. Mane means house. Saurabh Nimma Snehita means Saurabh is my friend. Your friend. Nimma. Nimma, your. Namma, our friend. Namma friend, our friend. Preeti is your friend. Means Preeti ನಿಮ್ಮ ಗೆಳತಿ. ಸ್ನೇಹಿತೆ. ಗೆಳತಿ ಅಥವಾ ಸ್ನೇಹಿತೆ. Same. Both are same. ಗೆಳತಿ, ಸ್ನೇಹಿತೆ, same. ಗೆಳತಿ / ಸ್ನೇಹಿತೆ. And Gelaya is a male. Male, yes. ಎಲ್ಲಿ means what? where. Where. Very good. Where. ELLI is where. Where. Yes. ನೋಡಿ. देखो, see. देखो. Very good. देखो. ಹೇಳಿ. कहो. बोलिए. Tell. ತಿಳಿಸಿ.
explain, समझाइए, समझाइए, Sir, sorry, please repeat, sir. Telisi. ತಿಳಿಸಿ, explain, समझाइए, समझाना. Okay. Telisi kodi. ಹಾ, ತಿಳಿಸಿ ಕೊಡಿ, ಎಕ್ಸ್ಪ್ಲೈನ್ ಮಾಡಿ, ಎಕ್ಸ್ಪ್ಲೈನ್ ಮಾಡಿ, समझाना, समझान करो, ये बारे में समझान करो एजी से. ओके. कली, कली, लर्न, कली, KALI, कली, KILI, कली. कलिसु, KALI, कली, लर्न, Kali is what, sir? learn, 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 learn. Okay. Kali is learn, KALI, Kali is learn. Kalisu, Nana Kannada Kalirisi. ನಾನು ಕನ್ನಡ ಕಲಿಯುತ್ತಿದ್ದೇನೆ. ಕಲಿಯುತ್ತಿದ್ದೇನೆ. ನಾನು Okay. ನಾನು ಕನ್ನಡ ಕಲಿಯುತ್ತಿದ್ದೇನೆ, ಕಲಿಯುತ್ತಿದ್ದೇನೆ. ಕಲಿಯುತ್ತಿದ್ದೇನೆ. Yes. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ನಾನು ಹಿಂದಿ ಕಲಿಯುತ್ತಿದ್ದೇನೆ, ನಾನು ತಮಿಳ್ ಕಲಿಯುತ್ತಿದ್ದೇನೆ, ನಾನು ತೆಲುಗು ಕಲಿಯುತ್ತಿದ್ದೇನೆ. is a present continuous tense. ಕಲಿಯುತ್ತಿದ್ದೇನೆ. ಓಕೆ. ಕಳುಹಿಸು, ಕಳಿಸು, ದಿಸ್ ಇಸ್ ಸೆಂಡ್, SEND, ಕಳಿಸು, KLISU, ಕಳಿಸು, ಕ್ಯಾಪಿಟಲ್ L, ಕಳಿಸು. Send, send 100 bags of rice. ಕಳಿಸು, yes, send. Thanks, Pratap. ಕಳಿಸು. 500 ರೂಪಾಯಿ ಕಳಿಸು, 5 ರೂಪಾಯಿ ಕಳಿಸು, 10 ರೂಪಾಯಿ ಕಳಿಸು. ಕನ್ನಡ ಕಲಿ is different. ಕಲಿ, ಕಳಿಸು. ಕಲಿ, learn. ಕಳಿಸು, send. Please keep it in your mind. ಕೊರಿಯರ್ ಕಲಿ- ನಾನು ಕೊರಿಯರ್ ಕಳಿಸ್. ನಾನು ಇವತ್ತು ಕ್ಲಾಸ್ ರೆಕಾರ್ಡಿಂಗ್ ಲಿಂಕ್ ವಾಟ್ಸ್ಆ್ಯಪ್ ನಲ್ಲಿ ಕಳಿಸಿದ್ದೀನಿ. ಕಳಿಸಿದ್ದೀನಿ. ವೆರಿ ಗುಡ್. ಓಕೆ. ನಾನು ಕನ್ನಡ ಕಲಿಯುತ್ತೇನೆ, ನಾನು ಕನ್ನಡ ಕಲಿಯುತ್ತೇನೆ, ನಾನು ಕನ್ನಡ It's the future. ಕಲಿಯುತ್ತೇನೆ. That's the future, no, sir? Future. ಫ್ಯೂಚರ್, Yeah. ಎಸ್, ಫ್ಯೂಚರ್, ಎಸ್. ಕಲಿಯುತ್ತೇನೆ, ನಾನು ಕನ್ನಡ ಕಲಿಯುತ್ತೇನೆ. ಕಲಿಯುತ್ತಿದ್ದೇನೆ is present continuous. ಕಲಿಯುತ್ತೇನೆ. ಕಲಿಯುತ್ತಿದ್ದೇನೆ, ಕಲಿಯುತ್ತಿದ್ದೇನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. Yes. Very nice, very nice. Okay, so these are the words you need to be keep it in your mind. Here, yaha, waha, here and there, here and ಅಲ್ಲಿ, ಇಲ್ಲಿ, ಅಲ್ಲಿ, ಇಲ್ಲಿ, ಇಲ್ಲಿ, ಅಲ್ಲಿ. Here and there. ಇಲ್ಲಿ, here, ಅಲ್ಲಿ, there. Very nice, very nice. ಕಲಿಯುತ್ತೇನೆ, ಕಲಿಯುತ್ತೇನೆ, ಕಲಿಯುತ್ತೇನೆ. Learning. Will future, learn. no? Will learn. Will learn, will learn, Future. will Will learn. learn. ಹೋಗುತ್ತೇನೆ, Will go. Will go. will go. ಬರೆಯುತ್ತೇನೆ, Will write. Will write. ಕೇಳುತ್ತೇನೆ, ಕೇಳುತ್ತೇನೆ. Will tell. Will tell. Will listen, will listen, will listen. Hmm. ಕೇಳುತ್ತೇನೆ, ಕೇಳು, will listen. ಮಾತನಾಡುತ್ತೇನೆ, ಮಾತನಾಡುತ್ತೇನೆ, will speak. speak. ನೋಡುತ್ತೇನೆ, ನೋಡುತ್ತೇನೆ, Will see. will see. ಮಾಡುತ್ತೇನೆ, ಮಾಡುತ್ತೇನೆ, Will do. Will do. will do, will do. ಹೋಗುತ್ತೇನೆ, ಹೋಗುತ್ತೇನೆ, Will go. We go.
will go. ಬರುತ್ತೇನೆ, ಬರುತ್ತೇನೆ. Will come. Will come. Will Will come. come. Okay. ಬರೆಯುತ್ತೇನೆ, ಬರೆಯುತ್ತೇನೆ. Will write. Very nice, very nice. ತಿನ್ನುತ್ತೇನೆ, Will Will eat. eat. will eat. ತೊಳೆಯುತ್ತೇನೆ, ಕೈ ತೊಳೆಯುತ್ತೇನೆ. Will see, sir. ಕೈ ತೊಳೆಯುತ್ತೇನೆ. Will wash the Right. vegetables. Wash the No, vegetables. ಕೈ see that. Hands. ಕೈ ತೊಳೆಯುತ್ತೇನೆ. I will wash my hands. Sir, what is spelling? Spelling, sir? Kalutene. Sorry. Talutene. Talutene. ವಿಲ್ ನೋಡುತ್ತೇನೆ, ನೋಡುತ್ತೇನೆ. Will see. ವಿಲ್ ಸಿ. ಅಡುಗೆ ಮಾಡುತ್ತೇನೆ, ಅಡುಗೆ ಮಾಡುತ್ತೇನೆ. Cook. ವಿಲ್ ಕುಕ್. ಕಾಫಿ ಮಾಡುತ್ತೇನೆ, ಕಾಫಿ ಮಾಡುತ್ತೇನೆ. Will drink coffee. ನಾನು ಕಾಫಿ ಮಾಡುತ್ತೇನೆ. Will have coffee. I'm preparing. I will prepare coffee, not preparing. I will prepare coffee. ನಾನು ಟೀ ಮಾಡುತ್ತೇನೆ. I'll make tea. Prepare tea. I will make tea. ನಾನು ಆಫೀಸ್ಗೆ ಹೋಗುತ್ತೇನೆ. I will Go to go. office. I will go office. ನಾನು ಮಾರುಕಟ್ಟೆಗೆ ಹೋಗುತ್ತೇನೆ. I will go market. Yes. I will go to UK. I will go to UK. ನಾನು UK ಹೋಗ್ತೇನೆ. ಹೋಗುತ್ತೇನೆ, ಬೇರೆ ಮಾಡುತ್ತೇನೆ, ಬರೆಯುತ್ತೇನೆ, ಮಲಗುತ್ತೇನೆ, ನಿದ್ರಿಸುತ್ತೇನೆ. Anything if you say will is there, you should keep it in your mind. You should not use ಗೆ there. Market ಗೆ ಹೋಗಿದ್ದೇನೆ, market ಹೋಗಿದ್ದೇನೆ. ಹೋಗುತ್ತೇನೆ, ಹೋಗುತ್ತೇನೆ. No, the ಗಿ or ಕೆ which we use. ಮಾರುಕಟ್ಟೆಗೆ, ಗೆ. To always ಗೆ. Sir, I will wash my hands once more if you can repeat, sir. I will wash my hands. Talutene, something you told, no? ನಾನು ಕೈ ತೊಳೆಯುತ್ತೇನೆ. TOLI. ULI. TOLEUYUTTENE. ತೊಳೆಯುತ್ತೇನೆ, ತೊಳೆಯುತ್ತೇನೆ. ವಾಶ್. ತೊಳೆ means wash. Okay? Okay. Great. And Kai Kai is vegetable, sir. Kai is vegetable. Kai is Hand. vegetable. Kai is hand. No. Kai is Kai is hand. hand. Kai is hand. Okay, we'll say Kai. bindi kai, arbi kai. No, that is Kai. KAAYI. KAAYE. Okay. Kai. Kadirga ka. KAAYI. Kai. Okay. Kai. Okay, Kai. Thank you, Pratap brother. Thank you, sir. Kai. ಬೆಂಡೆಕಾಯಿ, ನುಗ್ಗೆಕಾಯಿ. Like ಬೆಂಡೆಕಾಯಿ is brinjal. ನುಗ್ಗೆಕಾಯಿ drumstick. Okay. ನುಗ್ಗೆಕಾಯಿ. You should understand, if you go to the market also, you find out, what is this drumstick? ನುಗ್ಗೆಕಾಯಿ, brinjal, badnekayi. You need to understand vegetables also. In Kannada, what we say. Is the background sound is coming from my end or somebody? Nobody, sir. I'm not hearing any background sound. No You are background not sound, sir. hearing anything. No. Okay, No, sir. probably because I have put boots, so probably maybe the here it is getting sound. Like, okay, from me, okay, not to me, not from you. It is from my end. Okay, no problem.
but it is not disturbing, the voice. No, it's okay. No, sir. Okay, fine. We are fine. not hearing any sound, sir, except your Okay. voice. Nice. That will be nice. Okay. So these are the words today you need to learn and use. Today, let us practice one. What is past tense? What is present tense? What is future tense? Okay. I will present. Please see this. I will present this. You see this. Okay. Can you see this? Yes, sir. See this. Saurabh sir, could you read once again? Kali. Kaltidde. No. Give one by. Read one by. Kali means learn. Kali, learn. This is simple present tense. Past. Kaltidde, had learned. Past participle. Had. Past participle. Had. Kaltidde, that is had learned. Had learned. Past perfect tense. Nanu Hindi kalitidde. I had learned. Yes, past perfect. Right? Past perfect. Yes, very good. Next one is kaliyuttidenne. Kaliyuttidinni. Yes. Learning. Present continuous tense. Nanu Kannada kaliyuttidini. Very nice. I am learning Kannada. Very nice. Okay. Next one. Next one is kaliyuttene. Kaliyuttini. Kaliyuttini. That is will learn. Yes. Nanu next year Sanskrit kaliyuttiyeni. Very nice. Okay. ಈಗ ಬಲ್ದೀಪ್ ಆರ್ ರಾಮಚಂದ್ರನ್ ಸರ್ ಓದಿ ಕಲಿಸು. ಕಲಿಸು. ನನಗೆ 10 ರೂಪಾಯಿ ಕಲಿಸು. Very nice. See this simple, very simple present tense. Kalisu. Kali. La. ಕಲಿಸು. Kali. Yarala. That is first one. Kali. ಈಗ past tense ಈಗ No. Please. Baldev, please wait. Kali. Li. Yarala. Li, no, that is Kali. Kalisu. This is Yarala, Shesha, Ha, La. That La. Kalisu. La. Kalisu. Roll the tongue. Tongue rolling. Tongue. Li. Kalisu. Kali. See, you could see my tongue. How Kali. Li. Kali. Learn. Kalisu. Li pronunciation is different. Please understand this. Go ahead, Mr. Baldev. Kalisu. ಅದೇ ರಿಪೀಟ್ ಮಾಡಿ ನೀವು. ನಾನು 10 ರೂಪಾಯಿ ಕಲಿಸು. ನನಗೆ 10 ರೂಪಾಯಿ ಕಳಿಸು. ನನಗೆ 10 ರೂಪಾಯಿ ಕಲಿಸು. ಕಲಿ. No, ಕಲಿ. You are telling ಕಲಿ. Learn, not learn. ಕಲಿಸು. ಕಲಿ. See, please observe this. Kali. ಕಲಿಸು. ಕಲಿ. ನಾನು ಕನ್ನಡ ಕಲಿಯುತ್ತೇನೆ. ನನಗೆ 10 ರೂಪಾಯಿ ಕಳಿಸು. ನನಗೆ 10 ರೂಪಾಯಿ ಕಳಿಸು. ನನಗೆ 10 ರೂಪಾಯಿ ಕಳಿಸು. ನಾನು ಕನ್ನಡ ಕಲಿಯುತ್ತೇನೆ. ನಾನು ಕನ್ನಡ ಕಲಿಯುತ್ತೇನೆ. Very good. ಕಲಿಯುತ್ತೇನೆ. That's what just now he said, no? ಕಲಿಯುತ್ತೇನೆ. Mr. Saurabh has said, no? Future tense. ಕಲಿಯುತ್ತೇನೆ. ಕಲಿಯುತ್ತೀನಿ. Both are same. Go ahead. Further. भेजा था means ಕಳಿಸಿದೆ. ನಾನು 10 ರೂಪಾಯಿ ಕಳಿಸಿದೆ.
ಕಳಿಸಿದ್ದೆ ಹ್ಯಾಡ್ ಸೆಂಟ್ ಟು ಯು. ಎಸ್ಟರ್ಡೇ ನೆನ್ನೆ ನಿನಗೆ 10 ರೂಪಾಯಿ ಕಳಿಸಿದ್ದೆ. कल मैं 10 रुपए भेजा था आपको. लास्ट महीने आपको पार्सल भेजा था मैंने. लास्ट ईयर मैं पार्सल भेजा था. had sent. Yes, go ahead. ಕಲಿಸುತ್ತಿದ್ದೇನೆ ಕಳಿಸುತ್ತಿದ್ದೇನೆ ನಾಟ್ ಕಲಿಯುತ್ತಿದ್ದೇನೆ. ಕಲಿಸುತ್ತಿದ್ದೇನೆ. ಯು ಕುಡ್ ಸಿ ಅಪ್ ಒನ್ ಅಂಡ್ ಕಲಿಯುತ್ತಿದ್ದೇನೆ ಕಳಿಸುತ್ತಿದ್ದೇನೆ. ಯು ಕುಡ್ ಸಿ ಅಪ್ ಅಂಡ್ ಡೌನ್ ದ ಸೆಂಟೆನ್ಸ್. ನಾನು ಕಲಿಯುತ್ತಿದ್ದೇನೆ, ನಾನು ಕಳಿಸುತ್ತಿದ್ದೇನೆ. ವೆರಿ ಗುಡ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಗೋ ಹೆಡ್. ನಾನು ನಿಮಗೆ 10 ರೂಪಾಯಿ ಕಳಿಸುತ್ತಿದ್ದೇನೆ. ವೆರಿ ಗುಡ್, ವೆರಿ ಗುಡ್. ನಾನು ನಿಮಗೆ ಪಾರ್ಸಲ್ ಕಳಿಸುತ್ತಿದ್ದೀನಿ ಅಥವಾ ಕಳಿಸುತ್ತಿದ್ದೇನೆ. ನಾನು ನಿಮಗೆ ಕೊರಿಯರ್ ಕಳಿಸುತ್ತಿದ್ದೀನಿ. You could tell anything. Okay. Next is future. ಕಳಿಸುತ್ತೇನೆ. ನಾನು ನಿಮಗೆ ಪಾರ್ಸಲ್ ಕಳಿಸುತ್ತೇನೆ. ವೆರಿ ಗುಡ್. ನಾಳೆ ನಿನಗೆ ನಾನು ಪಾರ್ಸಲ್ ಕಳಿಸ್ತೀನಿ. ಟುಮಾರೋ ಐ ವಿಲ್ ಸೆಂಡ್ ದ ಕೊರಿಯರ್. ಪಾರ್ಸಲ್ ಕಳಿಸುತ್ತೇನೆ. ನಾಳೆ ನಾನು ಮೊಬೈಲ್ ಕಳಿಸುತ್ತೇನೆ. Okay, so this is the way you should I will share this to you. Please try to make some sentence. Okay, so but you should learn kalisu. Kali is learn, kalisu is send. Please don't get confused, but very slightly la and li, la and la. See how we are pressing our tongue. La. Kerala Kshetragna la. My daughter struggled with me, sir. She was teaching me la 2-3 days back. I couldn't. My daughter. Okay. Yes. So she kept trying, but my Punjabi tone comes up. No. It will come. Not an issue. So because we have learnt Hindi, you could learn Kannada. What is the difficulty? Big difficulty. Because we didn't go any tuition. We have learned with the Hindi speaking people. Although it is a third language, but we have learned because of friends and other things. The intention is, we need to learn. So that's why. In that sense, that's all. So we could learn, not an issue. So fine. So, sir, Eli, Saurabh. Just means it took a while because when I was learning, this is law is in Marathi as well. So when I was learning that, it's like no and no. Yes, very good. Difference is there. So that same expression has to come in the mouth. It's law and law. Law and law. So then it becomes habit. Yeah. Na, you said tata dada na, tata dada na. Tata dada na, tata dada na. Na. Yes, that's what rightly you said, Mr. Saurabh. That is the way. Okay. ನಾವು ಈಗ ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಈಗ ಸೊ ಇವತ್ತು ಒಂದು ಕನ್ವರ್ಸೇಷನ್ ಟ್ರೈ ಮಾಡೋಣ. ಓಕೆ ಟ್ರೈ ಮಾಡಿ. ಈಗ ಟ್ರೈ ಮಾಡೋದಾ? ಈಗ ಪ್ರತಾಪ್ ಇಲ್ಲ ಆರ್ತಿ ಜೊತೆ ಟ್ರೈ ಮಾಡ್ತೀನಿ ನಾನು. ಆರ್ತಿ, ಈಗ ಬಹಳ ಗಮನ ಇಟ್ಟು ಕೇಳ್ಕೊಳ್ಳಿ. ಆರ್ತಿ ಜೊತೆ ನಾನು ಮಾತಾಡ್ತೀನಿ, ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕೀಗ. ಆರ್ತಿ, ನಾನು ನೀವು ಭೇಟಿ ಮಾಡ್ತೀವಿ. ನಿಮ್ ಅಪಾರ್ಟ್ ಮುಂದೆ
ಇರ್ತೀರಾ, ಅಪಾರ್ಟ್ಮೆಂಟ್ ಮುಂದೆ ಸಿಗ್ತೀರಾ ನನಗೆ, ನೀವು ಕೇಳ್ಬೇಕು ನನ್ನನ್ನ, ಜನಾರ್ದನ್ ರವರೇ ಹೇಗಿದ್ದೀರಾ, ಬನ್ನಿ ಇಲ್ಲಿ ಹೇಳಿ, ಆರ್ತಿ ರವರೇ ನಾನು ಹೇಳ್ತೀನಿ, ನೀವ್ ಹೇಳ್ಬೇಕು ನಾನು ಕನ್ನಡ ಕಲಿತಾ ಇದ್ದೀನಿ, ಯಾರು ಕನ್ನಡ ಕಲಿಸ್ತಾರೆ ನಿಮ್ಗೆ ಅಂತ ನಾನು ಕೇಳ್ತೀನಿ, ಹೌದಲ್ವಾ? ಯಾರು ನಿಮ್ಗೆ ಕನ್ನಡ ಕಲಿಸ್ತಾರೆ ಅಂದ್ರೆ, ಯು ಶುಡ್ ಸೇ ಐ ಆಮ್ ನಾಟ್ ಜನಾರ್ದನ್. ಟೇಕ್ ಎಕ್ಸಾಂಪಲ್, ಐ ಆಮ್ ಪ್ರತಾಪ್ now. Pratap is Janardhan now. Character is changing. I am Pratap. Janardhan is Pratap now. Pratap, the role I am playing, my role Pratap is doing. Pratap role is nothing. Only Janardhan is acting like a Janardhan. That's all. Okay? So, ಯಾರು ಕನ್ನಡ ಕಲಿಸ್ತಾರೆ, ಯು ಶುಡ್ ಸೇ, ನೀವು ಹೇಳಬೇಕು ಐ ಆಮ್ ಲರ್ನಿಂಗ್ ಕನ್ನಡ. ಇದು ಸರಿನಾ ತಪ್ಪಾ ನೀವು ಕೇಳಬೇಕು, ನಾನು ಹೇಳ್ತೀನಿ ಇದು ಸರಿ ಅಂತ. ಯಾರು ಕಲಿಸ್ತಾರೆ ನಿಮಗೆ ಕನ್ನಡ ಅಂತ ನಾನು ಕೇಳಿದ್ರೆ, ಜನಾರ್ದನ್ ಕಲಿಸ್ತಾರೆ ಕನ್ನಡ ಅಂತ ನೀವು ಹೇಳ್ಬೇಕು. ನನ್ನ ಫ್ರೆಂಡು ಕೂಡ ಕನ್ನಡ ಕಲಿಬೇಕು ಅಂತಿದ್ದಾರೆ, ನಾನು ಬರ್ಬೋದಾ? ಎಲ್ಲಿದೆ ಅವ್ರ ಮನೆ? ಹತ್ರ ಇದೆಯಾ ದೂರ ಇದೆಯಾ? ಹತ್ರ ಇದೆ. ನಾನು ನಮ್ಮ ಫ್ರೆಂಡು ನಾಳೆಯಿಂದ ಕನ್ನಡ ಕ್ಲಾಸಿಗೆ ಬರ್ತಾರಂತೆ, ಬರ್ಬೋದಾ? ನಾನು ಹೇಳ್ತೀನಿ ಬನ್ನಿ, ನಾನು ಜನಾರ್ದನ್ ಅವ್ರಿಗೆ ಹೇಳ್ತೀನಿ, ಅವ್ರ ಮನೆ ಹತ್ರ ಇದೆ, ನೀವು ಬಂದು ಕಲ್ತ್ಕೊಳ್ಬೋದು. ದಿಸ್ ಇಸ್ ದ ಕನ್ವರ್ಜನ್. ಇಷ್ಟು ಹೇಳ್ಬೋದ ಆರತಿ? ಆರತಿ ಹೇಳ್ಬೋದಾ ಇಷ್ಟನಾ? Yes, sir. Okay, ಬಟ್ ಏನು ಆದ್ರೆ ಏನು? ನೋ ಪ್ರಾಬ್ಲಮ್, ಐ ವಿಲ್ ಹೆಲ್ಪ್ ಯು. ಮಾತಾಡೋಣ. ಓಪನ್ ದ, ಪ್ಲೀಸ್ ಪುಟ್ ಆನ್ ಯುವರ್ ವಿಡಿಯೋ. ಸ್ವಲ್ಪ ನಿಧಾನವಾಗಿ ಸರ್, ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ. ಆರ್ತಿ ಹೀಗೆ ಶಾಕ್ ಆಗಿದ್ದಾರೆ, ಮತ್ತೆ ಆಮೇಲೆ ಇನ್ನೂ ಜಾಸ್ತಿ ಹೇಳಿದ್ರೆ ಆಗಲ್ಲ. ಈಗ ಆರ್ತಿ, ನಾನು ಈಗ ಪ್ರತಾಪ್, ಜನಾರ್ದನ್ ಇಸ್ ಪ್ರತಾಪ್ ಇಸ್ ಜನಾರ್ದನ್, ಜನಾರ್ದನ್ ಇಸ್ ಪ್ರತಾಪ್ ನಾವು. ಫರ್ಗೆಟ್ ಮೈ ನೇಮ್ ಜನಾರ್ದನ್. ಓಕೆ, ನಾನು ಪ್ರತಾಪ್ ಈಗ. ಓಕೆ, ನಮಸ್ಕಾರ ಆರ್ತಿ ರವರೇ. ಪ್ರತಾಪ್ ರವರೇ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಆರ್ತಿ ಅವರೇ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿಗೆ ಹೋಗಿದ್ರಿ ಈಗ? ವೇರ್ ಹ್ಯಾಡ್ ಯು ಬೀನ್? ನಾನು ಕನ್ನಡ ಕಲೀಲಿಕ್ಕೆ ಹೋಗಿದ್ದೆ. ನಾನು ಕನ್ನಡ ಕಲಿಯಲಿಕ್ಕೆ ಹೋಗಿದ್ದೆ. ಇದು ಸರಿನಾ ತಪ್ಪಾ ನೀವು ಕೇಳ್ಬೇಕೀಗ. ನಾನೀಗ ಕೇಳ್ತೀನಿ, ಆಯ್ತಾ? ಆರ್ತಿ ಅವರೇ ಎಲ್ಲಿಗೆ ಹೋಗಿದ್ರಿ? ನಾನು ಹೇಳಿ ಆರ್ತಿ. ನಾನು ಕನ್ನಡ ಕಲೀಲಿಕ್ಕೆ ಹೋಗಿದ್ದೆ. ಇದು ಸರಿನಾ ತಪ್ಪಾ ಹೇಳಿ ನೀವು? ಇದು ಸರಿನಾ ತಪ್ಪಾ ಹೇಳಿ ನೀವು. ಯು ರಿಪೀಟ್ ದಟ್. ಇದು ಸರಿನಾ ತಪ್ಪಾ? ಇದು ಸರಿನಾ ತಪ್ಪಾ? ಆರ್ತಿ ರವರೇ, ಇದು ಸರಿ ಇದೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಹೇಳ್ಬೋದಾ ಈಗ? ಇನ್ನೊಂದ್ಸರಿ ಒನ್ಸ್ ಅಗೇನ್ ರಿಪೀಟ್ ಮಾಡೋಣ. ಆರ್ತಿ ರವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? Sir, one talk after sometimes I will. No. You practice with me. I am help you. ಹೇಗಿದ್ದೀರಾ? Tell. No problem. ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆರ್ತಿ ರವರೇ ಎಲ್ಲೋಗಿದ್ರಿ ನೀವು? ನಾನು ಕನ್ನಡ ಹೇಗಿದ್ದೀರಿ? ಕಲಿಯಲಿಕ್ಕೆ ಹೋಗಿದ್ದೆ.
ಕನ್ನಡ ಕಲಿಯೋದು ಸರಿನಾ ತಪ್ಪಾ? ನೀವ್ ಹೇಳಿ ಈಗ, ಅದನ್ನ ಹೇಳಿ. ಸರಿನಾ ತಪ್ಪ? ಹಾ, ಆರ್ತಿರವ್ರೆ, ಕನ್ನಡ ಕಲಿಯೋದು ಸರಿ. ಇಸ್ ಇಟ್ ರೈಟ್? ಇಸ್ ಇಟ್ ಓಕೆ? ಓಕೆ, ಸರಿ ಇದೆ. ಓಕೆ, ಈಗ ನಾನು ಯಾರು ಕನ್ನಡ ಕಲಿಸ್ತಾರೆ ನಿಮ್ಗೆ ಆರ್ತಿರವ್ರೆ? ನಿಮಗೆ ಕನ್ನಡ ಯಾರು ಕಲಿಸ್ತಾರೆ? Tell in English, at least tell in English. Who teaches Kannada? Janardhan sir teaches. ನನ್ನ ಫ್ರೆಂಡು ಕನ್ನಡ ಕಲಿಬೇಕು, ಅವ್ರು ಬರ್ಬೋದಾ? ಮೈ ಫ್ರೆಂಡ್ ವುಡ್ ಲೈಕ್ ಟು ಲರ್ನ್ ಕನ್ನಡ. ಹೌದು. ಓಕೆ, ನಿಮ್ಮ ಜನಾರ್ದನ್ ಸರ್ ಮನೆ ಎಲ್ಲಿದೆ? ದೂರ ಇದೆಯಾ, ಹತ್ರ ಇದೆಯಾ? ದೂರ. ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಹತ್ತಿರ ಇದೆ. ಕ್ಲಾಸು ಆನ್ಲೈನ್ ಇರುತ್ತಾ, ಆಫ್ಲೈನ್ ಇರುತ್ತಾ? ಆನ್ಲೈನ್ ಇರುತ್ತಾ? ಇರುತ್ತೆ. ಓಕೆ, ನನ್ನ ಫ್ರೆಂಡ್ ನ ಕಳಿಸ್ಬೋದಾ ಕ್ಲಾಸ್ಗೆ? Shall I send my friend to class? ಹೌದು. ಕಳಿಸಿ. ಓಕೆ, ಯಾವತ್ತಿಂದ ಬರಬೇಕು ಕ್ಲಾಸ್ಗೆ? ಫ್ರಮ್ ವೆನ್ ವಿ ಕುಡ್ ಸೆಂಡ್? ಯಾವತ್ತಿಂದ ಕಳಿಸ್ಬೋದು ಕ್ಲಾಸ್ಗೆ? ನಾಳೆ. ವೆರಿ ಗುಡ್, ಸೂಪರ್, ಧನ್ಯವಾದಗಳು. ನಾಳೆ ನನ್ನ ಫ್ರೆಂಡ್ ಅನ್ನ ಕಳಿಸ್ತೀನಿ. ನಾಳೆ ಕಳಿಸ್ತೀನಿ. ಕಳಿಸಿ. ಯು ಸೇ ಕಳಿಸಿ. ವೆರಿ ಗುಡ್. ಅರ್ಥ ಆಯ್ತಾ ಈಗ? ಅಭಿರೂಪ್ ಮತ್ತೆ ಪ್ರತಾಪ್ ಇದನ್ನ ಮಾತಾಡ್ತೀರಾ ಈಗ? ಟ್ರೈ ಮಾಡಿ. ಥ್ಯಾಂಕ್ಸ್ ಆರ್ತಿ, ಚೆನ್ನಾಗಿ ಮಾತಾಡಿದ್ರಿ. ಡೋಂಟ್ ಅಫ್ರೈಡ್. ವಾಟ್ ಈಸ್ ರಾಂಗ್ ಇನ್ ದಟ್? ವಿ ಆರ್ ಲರ್ನರ್ಸ್, ನೋ ಪ್ರಾಬ್ಲಮ್. ಈಗ ಅವ್ರು ಕೇಳಿಸ್ಕೊಳ್ಳಿ, ಆಮೇಲೆ ಇನ್ನೊಬ್ರ ಜೊತೆ ಮಾತಾಡೋಣ. ಅಭಿರೂಪ್ ಮತ್ತೆ ಪ್ರತಾಪ್ ಮಾತಾಡಿ. Pratap, you ask questions, I will answer. ಮತ್ತೆ ನೀವು ಬೇರೆ ಇಬ್ರಿಗೆ ಕ್ವಶನ್ ಮಾಡಿ ಬೇರೆಯವರು ಉತ್ತರಿಸಿರ್ತಾರೆ. ಹೌದು, ಸರಿ. ಓಕೆ, ನಮಸ್ಕಾರ ಅಭಿರೂಪ್ ರವರೇ, ಹೇಗಿದ್ದೀರಾ? ನಮಸ್ಕಾರ ಪ್ರತಾಪ್ ರವರೇ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲಿ ಹೋಗಿದ್ರಿ? ವೇರ್ ಹ್ಯಾವ್ ಯು ಬೀನ್? ಎಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿದ್ದೀರಿ? ನಾನು ಕನ್ನಡ ಕಲಿಯಕ್ಕೆ ಆಗಿದ್ದೆ. ಹೋಗಿದ್ದೆ. ಸೂಪರ್ ಅಭಿರೂಪ್, ಚೆನ್ನಾಗಿ ಮಾತಾಡಿದ. ಕನ್ನಡ. Okay, then you will have to say ಕನ್ನಡ ಕಲಿಯೋದು ಯಾರು ಸರಿನಾ ತಪ್ಪಾ? But I have to ask. ನೀವು ಕೇಳ್ಬೇಕು. Okay. One doubt is there. I said that I went to study Kannada classes, na? So now you will ask na ki whether it was good or not. No, you will have to tell us Kannada ಕಲಿಯೋದು ಸರಿನಾ ತಪ್ಪಾ? ಅಚ್ಚಾ, ಇದು ಸರಿನಾ ತಪ್ಪಾ? ಅದು ಸರಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು. ಕನ್ನಡ ಯಾರು ಕಲಿಸ್ತಾರೆ? ಯಾರು ಕನ್ನಡ ಕಲಿಸ್ತಾರೆ ನಿಮ್ಗೆ? You asked me who is teaching you the Kannada language? Okay. Who is teaching you Kannada? Okay. ನಿಮ್ಗೆ ಯಾರು ಕನ್ನಡ ಕಲಿಸ್ತಾರೆ?
ನಿಮಗೆ ನಮಗೆ ಜನಾರ್ದನ್ ಸರ್ ಕನ್ನಡ ಕಲಿಸುತ್ತಿದೆ. ಓಕೆ, ಕಲಿಸುತ್ತಾರೆ ಕಲಿಸುತ್ತಾರೆ ಕಲಿಸ್ತಾರೆ. ಓಕೆ, ಕಲಿಸುತ್ತಾರೆ. ಓಕೆ, ಜನಾರ್ದನ್ ರವರೇ ಮನೆ Give me 1 second. ಹತ್ತಿರ ದೂರ? sorry, somebody came. Yeah. ಓಕೆ, ಜನಾರ್ದನ್ ರವರೇ ಮನೆ ಹತ್ತಿರ ದೂರ? ಜನಾರ್ದನ್ ರವರ, ಅಭಿರೂಪ್ ರವರ, ಸೌರಭ್ ರವರ, ಜನಾರ್ದನ್ third person. ರವರ ಹಾ ಮನೆ ಹತ್ತಿರ ದೂರ? ಅಲ್ಲ, ಇದು ಆನ್ಲೈನ್ ಕ್ಲಾಸ್. ಅಭಿರೂಪ್ ಯು ಶುಡ್ ಸೇ ಅವ್ರ ಮನೆ ದೂರ ಇದೆ. ಅಚ್ಚಾ, ಓಕೆ. ನಿಮ್ಮ ಮನೆ ಅವ್ರ ಮನೆ ಅವ್ರ ಜನಾರ್ದನ್ ರವರ ಮನೆ ದೂರ ಇದೆ. ಜನಾರ್ದನ್ ರವರೇ ಮನೆ ದೂರ ಇದೆಯಾ? ದೂರ ಇದೆ. ದೂರ ಇದೆ. ಇದೆಯಾ ಮೀನ್ಸ್ ಅಗೇನ್ ಕ್ವಶನ್. ಓಕೆ, ಇದೆಯಾ ಮೀನ್ಸ್ ಕ್ವಶನ್ಸ್ ಇದೆ. ನಮ್ಮ ಮನೆ ಹತ್ತಿರ ಇದೆ. ನನ್ನ ಸ್ನೇಹಿತ ಕನ್ನಡ ಕ್ಲಾಸ್ ಬರ್ಬೇಕಾ? ಬರ್ಬೋದಾ? ಬರಬಹುದಾ, ಸಾರಿ. So I have to tell send him. ಬರ್ಬೋದು. ಬರಬಹುದು. ಇದು ಆನ್ಲೈನ್ ಕ್ಲಾಸಾ ಮತ್ತೆ ಮನೆಯಲ್ಲಿ ಆಫ್ಲೈನ್ ಆನ್ಲೈನ್? ಆಫ್ಲೈನ್ ಆನ್ಲೈನ್? ಇದು ಆನ್ಲೈನ್ ಕ್ಲಾಸಾ ಮತ್ತೆ ಆಫ್ಲೈನ್? ಆನ್ಲೈನ್ ಕ್ಲಾಸ್. ಯಾಕೆ ಆನ್ಲೈನ್ ಕೇಳಿ? ಯಾಕೆ ಆನ್ಲೈನ್? ಯಾಕೆ ಆನ್ಲೈನ್? So it will mean I forgot. Yake Many was people. Yake is what? Why? Sorry. Acha, why online? Yeah. Arey, Why online? ಎಲ್ಲರಿಗೂ ಸ್ಟೂಡೆಂಟ್ಸ್ ದೂರ ಇದ್ದಾರೆ. ಅದಕ್ಕೆ ಆನ್ಲೈನ್. Okay, that's why it's online. ನನ್ನ ಸ್ನೇಹಿತ ನಾಳೆ ಆನ್ಲೈನ್ ಕ್ಲಾಸ್ ಬರಬಹುದಾ? ಆನ್ಲೈನ್ ಕ್ಲಾಸ್ಗೆ ಬರ್ಬೋದಾ? ಸೇರಿ ಕಲಿಸು. ನಾಳೆ ಕಳಿಸ್ತೀನಿ. ಸೂಪರ್. ಸೇರಿ. ಮತ್ತೆ ಧನ್ಯವಾದ. ಭೇಟಿಯಾಗೋಣ ಪ್ರತಾಪ್. ಥ್ಯಾಂಕ್ ಯು. ಸೌರಭ್ ಸರ್ ಮತ್ತೆ ರಾಮಚಂದ್ರನ್ ಸರ್ ಮಾಡಿ, ಈಗ ಪ್ರಾಕ್ಟೀಸ್ ಮಾಡಿ. ಸೌರವ್ ಅವ್ರೆ, ಅದರ್ಸ್ ಕೇಳಿಸ್ಕೊಳ್ಳಿ. ಸೌರವ್ ಅವ್ರೆ, ಎಲ್ಲಿ ಹೋಗಿದ್ರಿ? ನಮಸ್ಕಾರ ರಾಮಚಂದ್ರನ್ ರವರೇ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲಿ ಹೋಗಿದ್ರಿ? ನಾನು ನಿನ್ನೆ ಒಂದು ಈವೆಂಟ್ಗೆ ಹೋಗಿದ್ದೆ. ಈವೆಂಟ್ ಚೆನ್ನಾಗಿತ್ತಾ? ಈವೆಂಟ್ ಚೆನ್ನಾಗಿತ್ತು. ಈವೆಂಟ್ ಚೆನ್ನಾಗಿತ್ತು. ನೀವು ಕನ್ನಡ ಕಲಿಯಲಿಕ್ಕೆ ಕಲಿತಾ ಇದ್ದೀರಾ? ನೀವು ಯಾರು ಕನ್ನಡ ಕಲಿಸಿದ್ದಾರೆ? ನಿಮಗೆ? ನಮಗೆ ಕನ್ನಡ ಕ್ಲಾಸ್ ಜನಾರ್ದನ್ ಸರ್ ರವರ ಸಾರಿ, ಇದು ರವರು ಕಲಿಸುತ್ತಿದ್ದಾರೆ. ಜನಾರ್ದನ್ ರವರು ಕಲಿಸುತ್ತಿದ್ದಾರೆ.
ಜನಾರ್ದನ್ ರವರೇ ಅವರ ಮನೆ ಹತ್ತಿರ ದೂರ? ಜನಾರ್ದನ್ ರವರ ಮನೆ ದೂರ. ಓ, ಆನ್ಲೈನ್ ಕ್ಲಾಸ್ನ ಮುಖಾಮುಖಿ ಕ್ಲಾಸ್ನ? ಆನ್ಲೈನ್ ಕ್ಲಾಸ್ ಇದೆ. ಎಷ್ಟು ವರ್ಡ್ಸ್ ಕಲಿಸಿದ್ದೆ? ಎಷ್ಟು ವರ್ಡ್ ಕಲಿತ್ರಿ ಆಸ್ಕ್ ರಾಮಚಂದ್ರ. ಎಷ್ಟು ವರ್ಡ್ ಕಲಿತ್ರಿ? ಹೌ ಮೆನಿ ವರ್ಡ್ಸ್ ಯು ಲರ್ನ್ಡ್? ವೆರಿ ನೈಸ್, ವೆರಿ ನೈಸ್. ನಾನು ಮೆನಿ. ವಾಟ್ ಇಸ್ ದಟ್ ಮೆನಿ? ಬಹಳ ಬಹಳ ಬಹಳ. ನಾನು ಬಹಳ ವರ್ಡ್ಸ್ ಕಳಿಸಿ ಕಲಿತೆ ಕಲಿತೆ. ಕನ್ನಡ ಕನ್ನಡ ಕಲಿದೆ ಈಸಿ ಸರಿಯೇನಾ ತಪ್ಪ? ಕನ್ನಡ ಕಲಿಯುವುದು. ಕನ್ನಡ ಕಲಿಯುವುದು. ಕನ್ನಡ ಕಲಿಯುವುದು ಈಸಿ ಸರಿನಾ ತಪ್ಪ? ಕನ್ನಡ ಲರ್ನಿಂಗ್ ಈಸಿ, ಇಸ್ ಇಟ್ ಈಸಿ? ಕನ್ನಡ ಕನ್ನಡ ಕಲಿಯೇ ತುಂಬಾ ಕಷ್ಟ. ಲರ್ನಿಂಗ್ ಕಲಿಸು ಸ್ಟೇಜ್ ನಲ್ಲಿ ಟಫ್ ಆಗಿದೆ. ಪ್ರಾಕ್ಟೀಸ್ ಮಾಡಿ ಈಸಿ ಆಗುತ್ತೆ. ಓಕೆ. ಹೌದು. ಯು ಎಷ್ಟು ಸಾರಿ, ಐ ಥಿಂಕ್ ಐ ಆಸ್ಕ್ಡ್ ದಿಸ್ ಕ್ವೆಶ್ಚನ್. I think we can give other persons chance. No. ಓಕೆ, ನಾನು ಸ್ನೇಹಿತೆಯೇ ಬರಬಹುದಾ ಕ್ಲಾಸ್ನಲ್ಲಿ, ಆನ್ಲೈನ್ ಕ್ಲಾಸ್ನಲ್ಲಿ? ಸ್ನೇಹಿತ ಬರಬಹುದಾ? ನನ್ನ ಸ್ನೇಹಿತ ಬರಬಹುದಾ? ವೆರಿ ಗುಡ್, ವೆರಿ ಗುಡ್. ಮೈ ಫ್ರೆಂಡ್ ಕ್ಯಾನ್ ಕಮ್. ನಿಮ್ಮ ಸ್ನೇಹಿತ ಬರಬಹುದು. ಬರಬಹುದು. ವೆರಿ ಗುಡ್. ಬರಬಹುದೇ ಕ್ವಶನ್, ಬರಬಹುದು ಉತ್ತರ. ಓಕೆ, ಸರಿಗಿದೆ ರಾಮಚಂದ್ರ. ನಾಳೆ ಕ್ಲಾಸ್ ಫ್ರಮ್ ಟುಮಾರೋ ಇಸ್ ಇಂದ್ರ ಕ್ಲಾಸ್ ನಿಂದ. ನಾಳೆಯಿಂದ ಬರಬಹುದಾ? ನಾಳೆಯಿಂದ ಬರಬಹುದಾ? ನಾಳೆಯಿಂದ ಬರಬಹುದು. ಧನ್ಯವಾದಗಳು. ಸರ್. ಜನಾರ್ದನ್ ರವರ ಅದು ಬರಬೇಕು, ಬರಬಹುದು ಇಸ್ ಕ್ಯಾನ್ he or she come? You are on mute, sir. ಬರಬಹುದಾ? I think ಬರಬಹುದಾ is can she. ಬರಬಹುದಾ is ಮೇ ಕಮ್. ಬರಬಹುದೇ? ಓಕೆ. ಮೇ ಕಮ್, ಬರಬಹುದು. Then what is ಬರಬೇಕಾ? Do you want to come? Does he want to come? Okay. Does he want to come? ಅವನು ಬರ್ಬೇಕಾ? Does she want to come? ಬರ್ಬೇಕಾ? ಅವನು ಬರ್ಬೇಕಾ ಬೇಡವಾ? Like this, no? ಅವನು ಬರ್ಬೇಕಾ ನಾಳೆ ಆಫೀಸ್ಗೆ? Like that. Okay. ಕ್ಲಿಯರ್? ಈಗ ಯಾರು ಟ್ರೈ ಮಾಡ್ತೀರಿ? ಸೋಮ್ ಮತ್ತೆ ಯಾರಿದ್ದಾರೆ ಈಗ? ಅಭಿರೂಪ್ ಆಯ್ತು, ಸೋಮ್ ಆಯ್ತು, ಬಲ್ದೀಪ್ ಟ್ರೈ ಮಾಡಿ. ಸೋಮರ್ ಅವರೇ ನಮಸ್ಕಾರ. ನಮಸ್ಕಾರ ಬಲ್ಬೀರ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಎಲ್ಲಿ ಹೋಗಿದ್ದೀರಾ? ಎಲ್ಲಿ ಹೋಗಿದ್ದೀರಾ? ಎಲ್ಲಿ ಹೋಗಿದ್ದೀರಾ?
ಎಲ್ಲಿ ಮೀನ್ಸ್ ಹೇರ್ ಎಲ್ಲಿ ಹೋಗಿದ್ರಿ ಬಲ್ದೀಪ್, ಎಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿದ್ರಿ? ಸಾರಿ, ಎಲ್ಲಿ ಹೋಗಿದ್ರಿ? ಹ್ಮ್. ಎಲ್ಲಿ ಹೋಗಿದ್ರಿ? ಹ್ಮ್. ಮಾರ್ಕೆಟ್ ಹೋಗಿದ್ದೀರಾ? ಹೋಗಿದ್ದೆ. ಹೋಗಿದ್ದೆ, ಸೋಮ್, ಮಾರ್ಕೆಟ್ ಹೋಗಿದ್ದೆ. ಹೋಗಿದ್ದೆ. ಹ್ಯಾಡ್ ಬೀನ್ ಅಲ್ವಾ? ಹಾ, ಹೋಗಿ. No, in context of Kannada classes. So, ಹಾ, ಎಲ್ಲಿ ಹೋಗಿದ್ರಿ? ನಾನು ಕನ್ನಡ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಓಕೆ, ಇದು ಸರಿನಾ? ಇದು ಸರಿನೋ ತಪ್ಪ? ಸರಿನಾ ತಪ್ಪ? ಚಲೋ, ಬಲ್ದೀಪ್ ಅವ್ರೆ ರಿಪೀಟ್ ಮಾಡಿ. ಇದು ಸರಿ ಇಲ್ಲ ತಪ್ಪ? ಕನ್ನಡ ಕಲಿಯುವುದು ಸರಿನಾ ತಪ್ಪ? ಬಲ್ದೀಪ್ ಯು ಶುಡ್ ಸೇ. ಹಾ, ಕನ್ನಡ ಕಲಿಯೋದು ಸರಿನಾ ತಪ್ಪ? ಕನ್ನಡ ಕಲಿದ್ದು ಸರಿನಾ ತಪ್ಪ? ತಪ್ಪ. ಹಾ. Means the class were going on. No, Som. How this good or Learning bad? Kannada is a right. Learning Kannada is right or wrong? That's what he said. Okay. No, ಹಾ. it's ತುಂಬಾ ಸಣ್ಣ ತಪ್ಪ. ಓಕೆ, ಕನ್ನಡ ಯಾರು ಕಲಿಸ್ತಾರೆ ನಿಮ್ಗೆ? ವೀಕೆಂಡ್ ಯಾರು ಕನ್ನಡ ಯಾರು? Who is ಕಲಿಸ್ತಾರೆ? teaching? Who is teaching? ಯಾರು? ಓಕೆ, ಹಾ, ಯಾರು? ಜನಾರ್ದನ್ ರಾವ್ರೆ. ಜನಾರ್ದನ್ ರಾವ್ರೆ. ರವರು. ಜಿ ಓಕೆ, ಜನಾರ್ದನ್ ರವರು ಕಲಿಸುತ್ತಾರೆ. ಜನಾರ್ದನ್ ಅವರ ಮನೆ ಹತ್ತಿರ ದೂರ? ಜನಾರ್ದನ್ ರವರೇ ಮನೆ ಸಿಲ್ಕ್ ಬೋರ್ಡ್ ಹತ್ತಿರ. No, it is near or ಹತ್ರ ಇದೆಯಾ ದೂರ ಇದೆಯಾ ಹಾಗೆ ಹೇಳ್ಬೇಕು ನೀವು. ಜನಾರ್ದನ್ ರಾವ್ರೆ ಮನೆ ಮೆಜೆಸ್ಟಿಕ್ ದೂರ ಇದ್ದ. ಓಕೆ, ಇದು ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸ್? ಆನ್ಲೈನ್ ಕ್ಲಾಸ್. ಯಾಕೆ ಆನ್ಲೈನ್? ಬತ್ತೆ ಸ್ಟೂಡೆಂಟ್ಸ್ ಫುಲ್ ಬೆಂಗಳೂರ್ ಸ್ಟೂಡೆಂಟ್ಸ್ ಆಕೆ ಜಾಯಿನ್ ಮಾಡಿ तो ऑनलाइन क्लासेस are. Okay. Sentence was there. ನಾವು ಬೇರೆ ಬೇರೆ ಕಡೆ ಇದ್ದೀವಿ. ಅದಕ್ಕೆ ಆನ್ಲೈನ್. ಬೇರೆ ವಿ ಆರ್ ಸ್ಟೇಯಿಂಗ್ ಇನ್ ಡಿಫರೆಂಟ್ ಪ್ಲೇಸಸ್. ಬೇರೆ ಸ್ಥಳಗಳಲ್ಲಿ ಇದ್ದೀವಿ, ಅದಕ್ಕೆ ಆನ್ಲೈನ್. ಸೋಮರವರೇ, ನನ್ನ ಸ್ನೇಹಿತ ಆನ್ಲೈನ್ ಕ್ಲಾಸ್ ಗೆ ಬರ್ಬೋದಾ? नहीं, प्रताप रवरे क्लास को ಬರಬಹುದು. ನಾಳೆ ಕಲಿಸ್ತೀನಿ. ಧನ್ಯವಾದ. ಧನ್ಯವಾದ ಬಲ್ದೀಪ್ ರವರೇ. ನಮಸ್ಕಾರ. ಈಗ ತನುಶ್ರೀ is left out. Tanushree and Aarti. Now Aarti, one more try once again. ನಮಸ್ಕಾರ ಆರ್ತಿ ರವರೇ. ನಮಸ್ಕಾರ ತನು ರವರೇ. ನೀವು ಹೇಗಿದ್ದೀರಾ? ಮೇಡಮ್ ವಿಡಿಯೋ ಆನ್ ಮಾಡಿ ಮೇಡಮ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲಿ ಹೋಗಿದ್ದೀರಿ? ಆರ್ತಿ and ತನು ವಿಡಿಯೋ ಆನ್ ಮಾಡಿ, ಅಟ್ಲೀಸ್ಟ್ ನೋಡೋಣ ಹೇಗ್ ಮಾತಾಡ್ತೀರಾ ಅಂತ. ಥ್ಯಾಂಕ್ ಯು. ನೀವು ಎಲ್ಲಿ ಹೋಗಿದ್ದೀರಿ? ನಾನು ಬೆಂಗಳೂರು ಎಲ್ಲಿ ಹೋಗಿದ್ದೀರಿ? ಓಕೆ. ಸರ್ you're on mute ಸರ್. ಆರ್ತಿ, ನಾನು ಕನ್ನಡ ಕಲಿಯಲಿಕ್ಕೆ ಹೋಗಿದ್ದೆ. ಯು ಶುಡ್ ಸೇ.
ನಾನು ಕನ್ನಡ ಕಲಿಯುತ್ತಿದ್ದೇನೆ. ಕನ್ನಡ ಕಲಿಯಲಿಕ್ಕೆ ಹೋಗಿದ್ದೆ. ಕಲಿಯಕ್ಕೆ ಹೋಗಿದ್ದೆ. ಯಾರು ಕನ್ನಡ ಕಲಿಸಿದ್ದಾರೆ? ಕಲಿಸುತ್ತಾರೆ. ಸರಿ ಸರ್. ಕಲಿಸುತ್ತಾರೆ. ಆನ್ಲೈನ್ ಕಲಿಸಿದ್ದಾರೆ. ಜನಾರ್ದನ್ ರವರೇ ಕಲಿಸಿದ್ದಾರೆ. ನೀವು ಕನ್ನಡ ಕ್ಲಾಸ್ ಆನ್ಲೈನ್ ಆಫ್ಲೈನ್? ಆನ್ಲೈನ್. ಯಾಕೆ ಆನ್ಲೈನ್? 10 AM. I was asking why is it online? Online. My friend would like to join to the course. Okay. Can he join? Okay. ನಾನು ಸ್ನೇಹಿತ ಕನ್ನಡ ಕ್ಲಾಸ್ ಬರಬಹುದು? ಬರ್ಬೋದಾ? ಸಾರಿ ಬರ್ಬಹುದು. ಎಸ್ ಬರ್ಬಹುದಾ? ಬರಬಹುದು. ನಾಳೆ ಬರ್ಬಹುದಾ? Can they join tomorrow? Yes. ಹೌದು. So there was one question, Sarina Tappa, that question was there. Okay. I have to see. Can someone help me with the question, like first few words? ಇದು ಸರಿನಾ ತಪ್ಪ? Okay. ಕನ್ನಡ ಕಲಿಯೋದು ಸರಿನಾ ತಪ್ಪ? So learning Kannada, is it right or wrong? Right. You can say sari ಇದೆ. Not learning Kannada. If the class is right or wrong is something. Okay. Not learning Kannada. Learning Kannada is always good anyway. Yeah, of course. Is a class Good or not? Okay. Yeah. Great. So thank you all of you. So I will share today's content of that, and quiz. I will share first now quiz of this class. To complete end of the around 5 o'clock, I will share the answers first. Then I will share the content. Okay, please do that. Once again, ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. Birthday of Lord Rama. Take care and enjoy the festival. ಧನ್ಯವಾದ ಎಲ್ಲರಿಗೂ. ಧನ್ಯವಾದಗಳು. ಧನ್ಯವಾದ ಎಲ್ಲರಿಗೂ. I will send some of the photos how we are celebrating in our village. Super sir. Wonderful. Please do. Thank you. I will share. Thank you. Thank you. Have a good rest of your weekend, guys. See you soon. Bye. Only 4-5 hours, man. Already gone half of the day. Thank you very much. Okay. Thanks. Bye. Thank you all.